ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾವು ಈ ದಿನ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಈ ಒಂದು ಬರಗೂರು ಗ್ರಾಮ ವ್ಯಾಪ್ತಿಯಲ್ಲಿ ನಾವು ಈ ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ DAP ಸಿಂಪಡಣಾ ಒಂದು ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಿದ್ದೀವಿ. ಪ್ರಮುಖವಾಗಿ ನಮ್ಮೆಲ್ಲರೂ ಕೂಡ ತಿಳಿದಿರುವಂತೆ ನಾವು ಎಲ್ಲ ಬೆಳೆಗಳಿಗೂ ಕೂಡ ನಾವು ಸಾಂಪ್ರದಾಯಿಕವಾಗಿ ಹರಳು ರೂಪದ ಯೂರಿಯಾ ಮತ್ತು DAPಯನ್ನು ಬಳಸ್ತಕ್ಕಂಥದ್ದು ವಾಡಿಕೆಯಾಗಿದೆ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿ ಈ ನ್ಯಾನೋ ಅಂತಕ್ಕಂಥ ತಂತ್ರಜ್ಞಾನದ ಮುಖಾಂತರ ಒಂದು ಏನಂತಂದರೆ ದ್ರವ ರೂಪದ ಯೂರಿಯಾ ಮತ್ತು DAP ಗೊಬ್ಬರವನ್ನು ಕಂಡುಹಿಡಿದಿರ್ತಾರೆ. ಈ ಒಂದು ಗೊಬ್ಬರವನ್ನು ಉಪಯೋಗಿಸ್ತಕ್ಕಂಥ ಮಹತ್ವ ಏನಿದೆ ಅಂತಕ್ಕಂಥದ್ದಾದರೆ, ನಾವು ಈಗ ಯೂರಿಯಾ ಮತ್ತು DAP ಗೊಬ್ಬರವನ್ನು ಸಾಗಾಣಿಕೆ ಮಾಡೋದಾಗ್ಬೋದು ಅಥವಾ ಅದಕ್ಕೆ ತಗಲುವಂಥ ವೆಚ್ಚ ಆಗಬಹುದು, ಮತ್ತು ಅದನ್ನು ಜಮೀನಿಗೆ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕಷ್ಟ ಸಾಧ್ಯವಾಗಿದೆ. ಆದರೆ ಈ ಒಂದು ನ್ಯಾನೋ ಯೂರಿಯಾ ಈ ಒಂದು ಅರ್ಧ ಲೀಟ್ರಿಗೆ 225 ರೂಪಾಯಿ ಆಗುತ್ತೆ. ಈ ನ್ಯಾನೋ DAP ಅಂತಕ್ಕಂಥದ್ದು 600 ರೂಪಾಯಿ ಆಗುತ್ತೆ ಅರ್ಧ ಲೀಟ್ರಿಗೆ. ಈ ಒಂದು ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPನ ಒಂದು ಡಬ್ಬ ಇದು ನಾವೆಷ್ಟು ಒಂದು ಬ್ಯಾಗ್ನಷ್ಟು 45 kg ಯೂರಿಯಾ ಮತ್ತು DAPನ ಉಪಯೋಗಿಸೋದಕ್ಕೆ ಈ ಒಂದು ಡಬ್ಬ ಈಕ್ವಲ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ. ಸೊ ಇದನ್ನು ಉಪಯೋಗಿಸೋದ್ರಿಂದ ಏನಾಗ್ತದೆ ಅಂತಂದರೆ, ಯಥೇಚ್ಛವಾಗಿ ನಮ್ಮೆಲ್ಲರೂ ಕೂಡ ತಿಳಿದಿರುವಂತೆ ಯಥೇಚ್ಛವಾಗಿ ಯೂರಿಯಾವನ್ನು ಉಪಯೋಗಿಸೋದ್ರಿಂದ ಮಣ್ಣಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಲಾಸಸ್ ಆಗ್ತಕ್ಕಂಥದ್ದಾಗುತ್ತೆ. ಏನಾಗ್ತದೆ ಅಂದರೆ ನೀರಿನಲ್ಲಿ ಹರಿದು ಹೋಗ್ತಕ್ಕಂಥದ್ದಾಗುತ್ತೆ, ಆವಿ ಆಗ್ತಕ್ಕಂಥದ್ದಾಗುತ್ತೆ. ಅದರಿಂದ ಏನಾಗ್ತದೆ ಅಂತಂದರೆ ಇದನ್ನು ಯೂಸ್ ಎಫಿಷಿಯನ್ಸಿ ಅಂತ ಏನಂತೀವಿ ಅದು ಭಾಳ ಕಡಿಮೆ ಇರ್ತದೆ. ಅದೇ ನಾವು ಇದನ್ನು ಉಪಯೋಗಿಸೋದ್ರಿಂದ ಏನಾಗ್ತದೆ ಅಂತಂದರೆ, ಡೈರೆಕ್ಟಾಗಿ ನಾವು ಡ್ರೋನ್ನ ಬಳಸಿ ಅಥವಾ ಸ್ಪ್ರೇಯರ್ ಮೂಲಕ ನಾವು ನೇರವಾಗಿ ಎಳೆಗಳಿಗೆ ಮೇಲ್ಗಡೆ ಸಿಂಪಡಣೆ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಇದರ ಯೂಸ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಹಾಗಾಗಿ ವಾತಾವರಣದಲ್ಲಿ ಕಲುಷಿತ ಆಗೋದಿಲ್ಲ, ಯಾವುದೇ ರೀತಿಯಾದಂಥ ಹಾನಿಕಾರಕ ಅಂಶಗಳನ್ನ ಸೇರಿಸೋದಿಲ್ಲ, ವಾತಾವರಣವು ಸ್ವಚ್ಛವಾಗಿರುತ್ತೆ. ಮತ್ತು ಬೆಳೆಗಳಿಗೂ ಕೂಡ ಇದರೊಂದು ಏನು ನಮ್ಮ ಇಳುವರಿಯಲ್ಲೂ ಕೂಡ ಯಥೇಚ್ಛವಾದ ವ್ಯತ್ಯಾಸವನ್ನು ಕಾಣಬಹುದು, ಮತ್ತು ಉತ್ಪಾದನಾ ವೆಚ್ಚವನ್ನು ಭಾಳ ಕಡಿಮೆ ಮಾಡ್ಕೋಬೋದು. ಆದ್ದರಿಂದ ಎಲ್ಲ ರೈತರು ಕೂಡ ನಮ್ಮ ಸಾಂಪ್ರದಾಯಿಕ ಪದ್ಧತಿಯನ್ನು ಬಿಟ್ಟು ಈ ಹೊಸ ಒಂದು ತಂತ್ರಜ್ಞಾನವಂತ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPಯನ್ನು ಬಳಸಿಕೊಂಡು ತಮ್ಮ ಇಳುವರಿನ ಹೆಚ್ಚು ಪಡ್ಕೊಂಡು ಮತ್ತು ನಮ್ಮ ಏನು ವಾತಾವರಣವನ್ನು ಕೂಡ ಸ್ವಚ್ಛವಾಗಿಟ್ಕೊಳ್ಳೋಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತಂದು ಈ ಮೂಲಕ ಕೇಳ್ಕೊಳ್ತೇವೆ. ಧನ್ಯವಾದಗಳು.